ನಮ್ಮ ಬೆಂಗಳೂರು ಹೃದಯ ಭಾಗದಲ್ಲಿ ಏನು ಪೆರಿಫೆರಲ್ ರಿಂಗ್ ರೋಡ್ ಅನ್ನೋ ಒಂದು ಸಾರ್ವಜನಿಕ ರಸ್ತೆಯನ್ನ ಮಾಡ್ತಾ ಇದ್ದಾರೆ. ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್ ಅವತ್ತಿದ್ದಂತವನು ತನಕ ಯಾಕೆಂದ್ರೆ ಹೋಗಿದ್ರ ಮನೆಗೆ ರಸ್ತೆ ಬಂದಿದೆ, ನೀರು ಬಂದಿದೆ, ಕರೆಂಟ್ ಬಂದಿದೆ. ಮಾಡ್ಕೊಂಡಿದೀನಿ ಬ್ಯಾಂಕ್ ಅಲ್ಲಿ ಲೋನ್ ಆದ ಕೂಡಲೇ ಡಾಕ್ಯುಮೆಂಟ್ ಜೆನ್ಯೂನ್ ಅನ್ಕೋತಾರೆ. ಇವತ್ತು ಲೋನ್ ಇರುವಂತ ಮನೆಗಳನ್ನ ಹೊಡೆದಾಕ್ತಿದಾರಲ್ಲ, ಬ್ಯಾಂಕ್ ಅವ್ರು ಲೋನ್ ಅನ್ನ ಕೊಟ್ಟಿದಾರಲ್ಲ, ಇದು ಎಷ್ಟು ಮಟ್ಟಿಗೆ ಸರಿ? ಈ ಒಂದು ಯಾರು ಸಾರ್ವಜನಿಕರಿದ್ದಾರಲ್ಲ, ಈ ಎಲ್ಲಾ ಆಫೀಸರ್ಗಳನ್ನ ಪಾರ್ಟಿಗಳನ್ನ ಮಾಡಿ ಕೊಡ್ಲಿಕ್ಕೆ ದಿನೇ ದಿನೇ ಬೆಂಗಳೂರು ಬೆಳೀತಾ ಇದೆ. ಅದೇ ತಕ್ಕನಾಗೆ ಬೆಂಗಳೂರಲ್ಲಿ ಜನಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ, ಅಭಿವೃದ್ಧಿನೂ ಆಗ್ತಾ ಇದೆ. ಸೊ ಒಂದ್ ಕಡೆ ಅಭಿವೃದ್ಧಿ ನಡೆಯುತ್ತೆ, ಆದ್ರೆ ಒಂದ್ ಕಡೆ ಅನ್ಯಾಯ ಆಗುತ್ತೆ. ಯಾಕೆ ಈ ರೀತಿ ಹೇಳ್ತಾ ಇದ್ದೀನಿ ಅಂದ್ರೆ, ಸೊ ಇಲ್ಲಿ ನೋಡಬಹುದು ಎಲ್ಲಾ ಕಡೆ ಆಲ್ರೆಡಿ ಸುದ್ದಿ ಆಗ್ತಿದೆ. ಬೆಂಗಳೂರಿನಲ್ಲಿ ಒಂದು ಪೆರಿಫೆರಲ್ ರಿಂಗ್ ರೋಡ್ ಬರ್ತಾ ಇದೆ. ಅದರಲ್ಲಿ 50,000ಕ್ಕೂ ಹೆಚ್ಚು ಮನೆಗಳು ಹೋಗ್ತಾ ಇದೆ, ಮತ್ತೆ ಲಕ್ಷಾಂತರ ಜನ ಬೀದಿಗೆ ಬರ್ತಾ ಇದೆ ಅನ್ನೋ ಒಂದು ಸುದ್ದಿ ನೀವು ಆಲ್ರೆಡಿ ಕೇಳಿದ್ರೆ. ಅದೇ ವಿಷಯದ ಬಗ್ಗೆ ನಾವು ಮಾತಾಡ್ತಾ ಇದೀವಿ. ನಮ್ಮ ಜೊತೆ ಲಾಯರ್ ಪುಟ್ಟೇಗೌಡರು ಇದ್ದಾರೆ. ಸೊ ಅವ್ರ ಹತ್ರ ಕಾನೂನು ಪ್ರಕಾರ ಏನೆಲ್ಲ ಆಗುತ್ತೆ, ಏನೆಲ್ಲ ಅನ್ಯಾಯ ಆಗ್ತಿದೆ, ಏನ್ ಮಾಡ್ಬೋದಿತ್ತು, ಎಲ್ಲವನ್ನ ನಾವು ಚರ್ಚೆ ಮಾಡೋಣ. ಸರ್ ನಮಸ್ತೆ. ನಮಸ್ತೆ ಸರ್, ಆಕ್ಚುಲಿ ನಿಮಗೆ ಗೊತ್ತಿರೋ ವಿಚಾರ, ಯಾಕೆಂದ್ರೆ ಒಂದು ಕಡೆ ಅಭಿವೃದ್ಧಿ ನಡೀತಾ ಇದೆ, ಓಕೆ, ಅದನ್ನ ಅಕ್ಸೆಪ್ಟ್ ಮಾಡ್ಬಿಡ್ತೀವಿ. ಆದ್ರೆ ಇನ್ನೊಂದು ಕಡೆ ಅನ್ಯಾಯನೂ ನಡೀತಾ ಇದೆ. ಸೊ ಏನ್ ಹೇಳ್ತೀರಿ ಸರ್ ಇದ್ರ ಬಗ್ಗೆ? ನೋಡಿ, ಇವತ್ತು ಕರ್ನಾಟಕ ಸರ್ಕಾರ ನಮ್ಮ ಬೆಂಗಳೂರು ಹೃದಯ ಭಾಗದಲ್ಲಿ ಏನು ಪೆರಿಫೆರಲ್ ರಿಂಗ್ ರೋಡ್ ಅನ್ನೋ ಒಂದು ಸಾರ್ವಜನಿಕ ರಸ್ತೆಯನ್ನ ಮಾಡ್ತಾ ಇದ್ದಾರೆ. ಅದು ನಮ್ಮ ಸಾರ್ವಜನಿಕರಿಗೆ, ನಮ್ಮ ಹೃದಯ ಭಾಗದಲ್ಲಿ ಓಡಾಡುವಂತ ಗ್ರಾಹಕರಿಗೆ, ರಸ್ತೆಯಲ್ಲಿ ಸಂಚಾರ ಮಾಡುವಂತವ್ರಿಗೆ ತುಂಬಾ ಉಪಯೋಗ ಆಗಿದೆ, ಸತ್ಯ ಇದು. ಆದ್ರೆ ಇದರಲ್ಲಿ ಸಾವಿರಾರು ಜನಗಳಿಗೆ ಇವತ್ತು ಅನ್ಯಾಯ ಆಗ್ತಿದೆ. ಇದನ್ನ ಸರ್ಕಾರ ಯಾಕೆ ಮನಗಾಣ್ತಾ ಇಲ್ಲ? ನೋಡಿ, ಇವತ್ತು ಈ ಭಾಗದಲ್ಲಿ ಏನು ತಾವೆಲ್ಲ ನೋಡ್ತಾ ಇದ್ದೀರಾ, ನಮ್ಮಲ್ಲಿ ವಾಹನ ಸಂಚಾರ ದಟ್ಟಣೆ ನೀಗುತ್ತೆ, ಸಾರ್ವಜನಿಕರು ಓಡಾಡೋದಕ್ಕೆ ಟ್ರಾಫಿಕ್ ಫ್ರೀ ರೋಡ್ ಆಗುತ್ತೆ ಅನ್ನೋ ಒಂದು ಒಳ್ಳೆಯ ಕಾನ್ಸೆಪ್ಟ್ ಒಂದಿಗೆ ಕರ್ನಾಟಕ ಸರ್ಕಾರ 2006-7ನೇ ಸಾಲಿನಲ್ಲಿ ನೋಟಿಫಿಕೇಶನ್ ಮಾಡಿದೆ. ಅವತ್ತು ನಮ್ಮ ಕರ್ನಾಟಕ ಲ್ಯಾಂಡ್ ಏನು ಅಕ್ವಿಸಿಷನ್ ಆಫೀಸರ್ ಇರ್ತಾರೆ, ನಮ್ಮ ಬೆಂಗಳೂರು ವಲಯದಲ್ಲಿ ಏನು ಒಂದು 74 ಕಿಲೋಮೀಟರ್ ಅಂತ ಅಪ್ರಾಕ್ಸಿಮೇಟ್ ಒಂದು ರಿಂಗ್ ರೋಡನ್ನು ಮಾಡ್ತಿದ್ದಾರೆ. ಇವತ್ತು ಈ ಒಂದು ಭಾಗಗಳಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್ ಅವತ್ತಿದ್ದಂತವನು ತನಕ ಯಾಕೆಂದ್ರೆ ಹೋಗಿದ್ರ ಅವರು. ಇವತ್ತು ಸಮಸ್ಯೆ ಏನಾಗಿದೆ ನೋಡಿ, 2006-7ನೇ ಸಾಲಿನಲ್ಲಿ ಈ ಒಂದು ಪೆರಿಫೆರಲ್ ರಿಂಗ್ ರೋಡ್ಗೆ ಸಂಬಂಧಪಟ್ಟಂತೆ ಯಾವ ಊರಿನಲ್ಲಿ ಯಾವ ಸರ್ವೆ ನಂಬರ್ಗಳಲ್ಲಿ ಎಷ್ಟು ಎಕರೆ ಜಾಗವನ್ನು ಅಕ್ವಿಸೇಷನ್ ಮಾಡ್ಕೊಂಡಿದ್ದಾರೆ. ಆ ಅಕ್ವಿಸೇಷನ್ ಆದಂಥ ಜಾಗವನ್ನು ಇವ್ರು ಏನು ಮಾಡಬೇಕಿತ್ತು? ನಮ್ಮಲ್ಲಿ BBMP ಆಫೀಸಲ್ಲಿ ಬ್ಲ್ಯಾಕ್ ಮಾಡಬೇಕಿತ್ತು, ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗಳಲ್ಲಿ ಬ್ಲ್ಯಾಕ್ ಮಾಡಬೇಕಿತ್ತು. ಆ ಸಂಬಂಧಪಟ್ಟ ಸಬ್ ರಿಜಿಸ್ಟ್ರೇಷನ್ ಆಫೀಸಲ್ಲಿ ಈ ಒಂದು ಸರ್ವೆ ನಂಬರಿನ ಯಾವುದೇ ವಹಿವಾಟುಗಳು ಬಂದಂಥ ಸಂದರ್ಭದಲ್ಲಿ ಟ್ರಾನ್ಸ್ಫರೇಷನ್, ಸೇಲ್ ಅಗ್ರಿಮೆಂಟು, GPA ಮತ್ತೊಂದು ಮಗದೊಂದು ಮಾರಾಟ ಮಾಡುವಂಥ ಹಕ್ಕುಗಳನ್ನು ತಡೆ ಹಿಡಿಯುವಂಥ ಕೆಲಸವನ್ನು ಮಾಡಬೇಕಿತ್ತು. ಬಟ್ ಇವ್ರು ಮಾಡಿರೋದೇನು? ಈಗ ನೀವು ಆ ಥರ ಹಿಡಿದಿದ್ರೆ ಇವತ್ತು ಯಾರಿಗೂ ಅನ್ಯಾಯ ಆಗ್ತಿರ್ಲಿಲ್ಲ. ಹೌದು. ಈಗ ನೋಡಿ, ಅದನ್ನ ನೋಟಿಸ್ ಕೊಟ್ಟರು, 2006 ಕೊಟ್ಟರು, 2007 ಕೊಟ್ಟರು ಅಂತ ಹೇಳ್ತಾರೆ. ಸೊ ನೋಟಿಸ್ ಕೊಟ್ಟರು, ಆ ರೈತರಿಗೆ ನೋಟಿಸ್ ಹೋಗಿರುತ್ತೆ, ನೋಟಿಸ್ ಇದ್ದೂನು ಮಾರಿರ್ತಾರಲ್ಲ ರೈತರು. ಸೊ ಅವ್ರದ್ದು ಇಲ್ಲಿ ತಪ್ಪು ಅಂತ ಅನ್ಬೋದು. ಯಾಕಂದ್ರೆ ಅವ್ರು ಮಾಡಿರ್ತಕ್ಕಂಥ ತಪ್ಪು ಕೆಲಸ, ಅವ್ರಿಗೆ ನೋಟಿಸ್ ಬಂದಿರುತ್ತೆ, ನೋಟಿಸ್ ಬಂದ್ರು ಮಾರ್ತಾರೆ, ದುಡ್ಡು ಬರುತ್ತೆ, ಮತ್ತೆ ಸರ್ಕಾರದಿಂದ ದುಡ್ಡು ಬರುತ್ತೆ. ಯಾಕಂದ್ರೆ ಅವ್ರ ಪಾಣಿ ಇದ್ರೆ ದುಡ್ಡು ಬಂದೇ ಬರುತ್ತೆ. ಸೊ ಅವ್ರು ಮಾಡಿರ್ತಕ್ಕಂಥ ಕೆಲಸ ಇವತ್ತು ಲಕ್ಷಾಂತರ ಜನ ಬೀದಿ ಬರ್ತಾ ಇದ್ದಾರೆ. ಸೊ ಈ ಲಕ್ಷಾಂತರ ಜನ ಬದುಕು ಕಟ್ಟಿಕೊಂಡಿರ್ತಕ್ಕಂಥ ಬದುಕು ಕಷ್ಟ ಹೋಗ್ತಾ ಇದೆ. ಯಾಕಂದ್ರೆ ಒಂದು ಮನೆ ಕಟ್ಟ ಸುಲಭ ಅಲ್ಲ ಸರ್. ಬೆಂಗಳೂರಿನಲ್ಲಿ ಕಷ್ಟಪಟ್ಟು ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಸೈಟ್ ತಗೊಂಡು, ಕೋಟ್ಯಾಂತರ ರೂಪಾಯಿ ಸಾಲ ತಗೊಂಡು, ಲೋನ್ ತಗೊಂಡು ಮನೆ ಕಟ್ಟಿರ್ತಾರೆ. ಸೊ ಅವ್ರ ಲೋನ್ ಹೋಯ್ತು ಅಂತಂದ್ರೆ ಅವ್ರ ಬದುಕೆ ಲೈಫಲ್ಲಿ ದುಡ್ದಿದ್ದಂತ ದುಡ್ಡೇ ಹಾಳಾಗೋಯ್ತು. ಸೊ ಸಾವಿರಾರು ಜನ, ಲಕ್ಷಾಂತರ ಜನ ಬದುಕನ್ನ ಹಾಳು ಮಾಡಿದಂತಹ ಈ ಲ್ಯಾಂಡ್ ಓನರ್ಗಳು ಇರ್ತಾರಲ್ಲ, ಅಥವಾ ಲ್ಯಾಂಡ್ ಡೆವಲಪರ್ಗಳು ಇರ್ತಾರಲ್ಲ, ಇವ್ರಿಗೇನು ಕಾನೂನು ಶಿಕ್ಷೆ ಆಗೋದಿಲ್ವಾ? ಖಂಡಿತ ಇದೆ. ನೋಡಿ, ಇವತ್ತು ಅದನ್ನೇ ನಾನು ಹೇಳೋದಕ್ಕೆ ಬಂದಿದ್ದೀನಿ. ಈಗ ಏನು ಸರ್ವೆ ನಂಬರ್ ಆಲ್ರೆಡಿ ಅಕ್ವಿಸೇಷನ್ ಆಗಿತ್ತಲ್ಲ, ಆ ಲ್ಯಾಂಡ್ ಲಾರ್ಡ್ಗಳು ಏನು ಮಾಡಿದ್ದಾರೆ, ಯಾವುದೋ ರಿಯಲ್ ಎಸ್ಟೇಟ್ ಡೆವಲಪರ್ಸ್ಗೆ ಜಾಗವನ್ನು ಮಾರ್ಬಿಟ್ಟಿದ್ದಾರೆ, ಮತ್ತು ಅಗ್ರಿಮೆಂಟ್ಗಳನ್ನು ಕೊಟ್ಬಿಟ್ಟಿದ್ದಾರೆ. ಲೇಔಟನ್ನು ಎಸ್ಟಾಬ್ಲಿಷ್ಮೆಂಟ್ ಆಗಿಬಿಟ್ಟಿದೆ ಆಲ್ರೆಡಿ. ಅದರಲ್ಲಿ ಏನಾಗುತ್ತೆ, ಈಗ ಒಂದು 5 ಎಕರೆನಲ್ಲಿ ಒಂದು 100 ಸೈಟ್ ಆಗುತ್ತೆ. 100 ಸೈಟನ್ನು ಸಹ ಮಾರ್ಬಿಟ್ಟಿದ್ದಾರೆ. ಈಗ 100 ಜನ ಗ್ರಾಹಕರು ನಮ್ಮ ಈ ಭಾಗದಲ್ಲಿ ನಾನು ಹೇಳ್ತಾ ಇರೋದು, ಈ ಭಾಗದಲ್ಲಿ ಒಂದು 100 ನಮ್ಮ ಗ್ರಾಹಕರು, ನಮ್ಮ ಲೋಕಲ್ಸ್ ಒಂದು 100 ಜನ ಸೈಟ್ ತೊಗೊಂಡಿದ್ದಾರೆ. ಎಲ್ಲ 40 ಲಕ್ಷ 60 ಲಕ್ಷ ಸೈಟ್ಸ್ಗಳು. ಈಗ ಸೈಟ್ಗಳು ತೊಗೊಂಡ್ರು, ಮನೆಗಳನ್ನು ಕಟ್ಕೊಂಡ್ರು, ಮನೆಗೆ BBMP ಕಡೆಯಿಂದ ರಸ್ತೆ ಬಂದಿದೆ, ನೀರು ಬಂದಿದೆ, KB ಕಡೆಯಿಂದ ಕರೆಂಟ್ ಬಂದಿದೆ. ಈಗ ಇವನ್ನೆಲ್ಲ ಅವರು ವ್ಯವಸ್ಥಿತವಾಗಿ ತಡೆ ಹಿಡಿದಿದ್ರೆ ಯಾವ ಸಾರ್ವಜನಿಕರು ನೋವು ಉಂಟಾಗ್ತಿರ್ಲಿಲ್ಲ. ಇವತ್ತು ಕೋಟಿ ಕೊಟ್ಟು ಸೈಟನ್ನು ತಗೊಂಡ್ರು, ಬಂಡವಾಳ ಹಾಕಿ ಮನೆಗಳನ್ನು ತಗೊಂಡ್ರು, ಎಲ್ಲ ಸೈಟನ್ನು ತಗೊಂಡು ಮನೆ ಕಟ್ಟಿದಾರಲ್ಲ, ಎಲ್ಲರಿಗೂ ಲೋನು ಸಹ ಆಗಿದೆ. ಹೌದು.
ನಮ್ಮ ಸಾರ್ವಜನಿಕರಿಗೆ ಏನಾಗ್ಬಿಡುತ್ತೆ ಅಂದರೆ ಸೈಟ್ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀನಿ, ಬ್ಯಾಂಕಲ್ಲಿ ಲೋನ್ ಆದ ಕೂಡಲೇ ಡಾಕ್ಯುಮೆಂಟ್ ಜೆನ್ಯೂನ್ ಅನ್ಕೋತಾರೆ. ಇವತ್ತು ಲೋನಲ್ಲಿರುವಂಥ ಮನೆಗಳನ್ನು ಹೊಡೆದಾಕ್ತಿದಾರಲ್ಲ, ಬ್ಯಾಂಕವ್ರು ಲೋನನ್ನು ಕೊಟ್ಟಿದ್ದಾರಲ್ಲ, ಇದು ಎಷ್ಟು ಮಟ್ಟಿಗೆ ಸರಿ? ಇದನ್ನು ನಾವು ಬ್ಯಾಂಕು ಲೋನ್ ಕೊಟ್ಟಿದ್ದಕ್ಕೆ ಸರಿಯಾದ ದಾಖಲಾತಿಗಳು ಅಂತ ನಾವು ಕಂಡುಹಿಡ್ಕೊಳ್ಳೋದಕ್ಕಾಗತ್ತಾ? ಹೌದು ಸರಿ. ಇವತ್ತು ನಮ್ಮ ಗ್ರಾಹಕರು ಇವತ್ತು ಮನೆ ಬೀದಿ ಬಿಟ್ಟು ಬೀದಿ ಪಾಲಾಗಿದ್ದಾರೆ. ಒಳ್ಳೊಳ್ಳೆ ಮನೆಗಳು ಎಲ್ಲ 1.5 ಕೋಟಿ 2 ಕೋಟಿ ಕೊಟ್ಟು ಮನೆ ತಗೊಂಡವ್ರೆ, ಇವತ್ತು ಬೀದಿ ಪಾಲಾಗಿದ್ದಾರೆ. ನಮ್ಮಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್ ಯಾವುದೇ ಆಗಲಿ, ಇನ್ನು ಫ್ಯೂಚರಲ್ಲಿ ನೆಕ್ಸ್ಟ್ ಫ್ಯೂಚರಲ್ಲಿ ಒಂದು ಯಾವುದೇ ಒಂದು ಉದ್ದೇಶ ಬರೀದು ಯಾವುದೋ ಒಂದು ಲೇಔಟ್ ಮಾಡ್ತಾರೆ, ಬಿ ಡಿ ಅಕ್ವಿಸೇಷನ್ ಆಗ್ತದೆ, ಹೌಸಿಂಗ್ ಬೋರ್ಡ್ಗೆ ಅಕ್ವಿಸೇಷನ್ ಆಗ್ತದೆ, ಮತ್ತೊಂದು ಮಗದೊಂದು ಯಾವುದಕ್ಕೆ ಆಗಲಿ KIDB ಅಕ್ವಿಸೇಷನ್ ಆಗ್ತದೆ. ಈ ಲ್ಯಾಂಡ್ ಅಕ್ವಿಸೇಷನ್ ಆಫೀಸರ್ಗಳು ಏನು ಮಾಡಬೇಕಾಗ್ತದೆ ಅಂದರೆ, ಮೊದಲು ಯಾವ ಊರಿನ ಸರ್ವೆ ನಂಬರ್ಗಳಲ್ಲಿ ನಮಗೆ ಅಲಾಟ್ಮೆಂಟ್ ಆಗಿದೆ ಅದನ್ನು ಬ್ಲ್ಯಾಕ್ ಮಾಡಬೇಕು. ಮೊದಲು ನಮ್ಮ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ BBMP ಪಂಚಾಯತ್ಗಳಲ್ಲಿ ಅದನ್ನು ಬ್ಲ್ಯಾಕ್ ಮಾಡಿ, ಇವು ಯಾವುದೇ ಕಾರಣಕ್ಕೂ ಯಾರ ಹೆಸರಲ್ಲೂ ಪರಬಾರೆ ಆಗುವ ಹಾಗಿಲ್ಲ, ಟ್ರಾನ್ಸ್ಫರ್ ಮಾಡೋದಕ್ಕೆ ನಿಷಿದ್ಧ ಮಾಡಲಾಗಿದೆ ಅಂತ ಪಬ್ಲಿಕ್ ನೋಟಿಫಿಕೇಷನ್ಗಳನ್ನು ಹಾಕಿ ಆ ಸುತ್ತಮುತ್ತಲಿನ ಗ್ರಾಹಕರಿಗೆ ಒಂದಷ್ಟು ಮಾಹಿತಿಗಳನ್ನು ಕೊಟ್ಟಂಥ ಸಂದರ್ಭದಲ್ಲಿ ಏನಾಗುತ್ತೆ, ಗ್ರಾಹಕರು ಎಚ್ಚೆತ್ಕೊಳ್ತಾರೆ. ಈಗ ನಮ್ಮ ಪೆರಿಪೆಲ್ಲರ್ ರಿಂಗ್ ರೋಡ್ ಈ ಥರ ಹೋಗ್ತಾ ಇದೆ ಅಲ್ವಾ, ಎಷ್ಟೊಂದು ಜನ ಮನೆಗಳು ಹೊಡೆದಾಕ್ತಿದ್ದಾರೆ. ಇವತ್ತು ದುಡ್ಡನ್ನು ಕೊಟ್ಟು ಮನೆಗಳನ್ನು ಕಟ್ಸ್ಕೊಂಡವ್ರಿಗೆ ಇವತ್ತು ಕಣ್ಣಲ್ಲಿ ನೀರುಗಳನ್ನು ಹಾಕ್ತಿದ್ದಾರೆ, ರಕ್ತ ಹೋಗುತ್ತೆ ಪಾಪ, ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿದ್ದಾರೆ. ಆದರೆ ನಮ್ಮಲ್ಲಿ ಏನಾಗುತ್ತೆ, ನಮ್ಮ ಸರ್ಕಾರಕ್ಕೆ ಈ ಅಧಿಕಾರಿಗಳು ಬೇಜವಾಬ್ದಾರಿ, ಸರ್ಕಾರಕ್ಕೂ ಬೇಜವಾಬ್ದಾರಿ. ನಮ್ಮ ಲ್ಯಾಂಡ್ ಅಕ್ವಿಸೇಷನ್ ಆಫೀಸರ್ಗಳಾಗಲಿ, ನಮ್ಮ BBMP AWಗಳಾಗಲಿ, SRಗಳಾಗಲಿ ತುಂಬ ಬೇಜವಾಬ್ದಾರಿ ಇರ್ತಾರೆ. ಅವ್ರಿಗೇನು ಸಾರ್ವಜನಿಕರು ಹೇಗೆ ಬೇಕಾದ್ರೂ ಬಿದ್ದು ಸಾಯ್ಲಿ, ಅವ್ರಿಗೆ ಮಾತ್ರ ಕೋಟಿ ಕೋಟಿ ಲೂಟಿ ಆಗಬೇಕು, ಕಂತೆ ಲಂಚ ಹೋಗ್ಬೇಕು ಅಷ್ಟೇ. ಇವತ್ತೆಲ್ಲ ನೋಡಿ, ನಾವು ಕ್ಯಾಶುವಲ್ ಆಗಿ ಮಾತಾಡೋದು, ಈ ಲ್ಯಾಂಡ್ ಅಕ್ವಿಸೇಷನ್ ಆಫೀಸರ್ಗಳು ಎಲ್ಲ ಸರ್ವೆ ನಂಬರ್ಗಳನ್ನು ತೊಗೊಂಡಿದ್ದಾರಲ್ವಾ, ಈ ಸರ್ವೆ ನಂಬರ್ಗಳಲ್ಲಿ ಸೈಟ್ಗಳನ್ನಾಗಿ ವಿಂಗಡಣೆ ಮಾಡಿದಾಗ ರಿಜಿಸ್ಟರ್ ಮಾಡಿಕೊಟ್ಬಿಡೋರು ಸಬ್ ರಿಜಿಸ್ಟರ್ಗಳಿಂದ ದನ ಕಾಯಕ್ಕೆ ಹೋಗಿದ್ರು. ಅವತ್ತು ಸಬ್ ರಿಜಿಸ್ಟರ್ ಹೆಬ್ಬೆಟ್ಟ. ಹೌದು ನೋಡಪ್ಪ, ಈ ಥರ ಪೆರಿಫೆರಲ್ ರಿಂಗ್ ರೋಡ್ಗೆ ನಮ್ಮಲ್ಲಿ ಯಾವುದೇ ಒಂದು ಏನಾಗುತ್ತಂದರೆ, ಕರ್ನಾಟಕ ಸರ್ಕಾರದಿಂದ ಯಾವುದಾದ್ರು ಲ್ಯಾಂಡ್ಗಳ ಅಕ್ವಿಸೇಷನ್ ಆದಂಥ ಸಂದರ್ಭದಲ್ಲಿ ಏನು ಸಬ್ ರಿಜಿಸ್ಟರ್ ಆಫೀಸರ್ಗಳು ಅಂತ ಕೂತ್ಕೋತಾರ ಟೇಬಲಲ್ಲಿ, ಆ ಟೇಬಲಲ್ಲಿ ಗ್ಲಾಸ್ ಮೇಲೆ ಅಂಟಿಸ್ಕೊಂಡಿರ್ತಾರೆ ಈ ಥರ ಯಾವ ಸರ್ವೆ ನಂಬರ್ಗಳನ್ನು ಪರಬಾರೆ ಮಾಡಬಾರ್ದು. ಅದು ಪ್ರತಿಯೊಂದು ಸಬ್ ರಿಜಿಸ್ಟರ್ ಆಫೀಸ್ಗೂ ನೋಟಿಫಿಕೇಶನ್ ಕೊಟ್ಟಿರ್ತಾರೆ ಗೌರ್ಮೆಂಟ್. ಇದೇ ಪ್ರಶ್ನೆ. ಈಗ ನೀವು ಹೇಳಿದ್ರಿ ಸಬ್ ರಿಜಿಸ್ಟರ್ ಆಫೀಸರ್ಗೆ ಈ ವಿಷಯ ಆಲ್ರೆಡಿ ಗೊತ್ತಿರುತ್ತೆ ಅಂತ. ಅಂದರೆ ಗೊತ್ತಿದ್ರು ಹೆಂಗೆ ಅವ್ರು ರಿಜಿಸ್ಟರ್ ಮಾಡ್ತಾರೆ? ಸೊ ಇದು ಅವ್ರು ಕಾನೂನಿಗೆ ಮೋಸ ಮಾಡ್ದಂಗಲ್ವಾ, ಅಥವಾ ಕಾನೂನಿಗೆ ಮೋಸ ಮಾಡೋದಕ್ಕಿಂತ ಹೆಚ್ಚಾಗಿ ಜನಗಳಿಗೆ ಮೋಸ ಮಾಡ್ದಂಗೆ ಆಯ್ತಲ್ಲ. ಈಗ ಹಂಗಂದ್ರೆ ಅಷ್ಟು ಹಣವನ್ನು ಯಾರಿಗೆ ನಷ್ಟ ಆಗಿದೆ ಅವ್ರ ಮನೆಗಳನ್ನು ಇವರೇ ಕೊಡಬೇಕಾಗುತ್ತೆ. ಏನಂತೀರಿ ಸರ್ ಇದ್ರ ಬಗ್ಗೆ? ನೋಡಿ, ಇವತ್ತು ಕರ್ನಾಟಕ ಸರ್ಕಾರ ಮತ್ತು ಅಧಿಕಾರಿಗಳು ಎಷ್ಟು ಬೇಜವಾಬ್ದಾರಿತನದಿಂದ ವರ್ತನೆ ಮಾಡ್ತಾರೆ ಅಂದರೆ, ನಮ್ಮ ಸಬ್ ರಿಜಿಸ್ಟರ್ ಆಫೀಸ್ಗಳಂತೂ ಅವರ ಮನೆ ಉದ್ಧಾರ ಆಗಬೇಕು. ಇವತ್ತು ಕಂತೆ ಲಂಚ ತೊಗೊಳ್ತಾರೆ ಅಷ್ಟೇ. ಯಾರ ಮನೆ ಹಾಳಾದರೂ ಅವ್ರಿಗೆ ಇದಿಲ್ಲ. ಯಾವ ಒಂದು ಲ್ಯಾಂಡ್ ಅಕ್ವಿಸೇಷನ್ ಆಫೀಸರ್ಗಳಿಂದ ಒಂದು ಜಾಗ ಇದಾಗಿದೆ, ಕರ್ನಾಟಕ ಸರ್ಕಾರ ಅದು ವಾಪಸ್ ಪಡ್ಕೊಳ್ತಾ ಇದೆ ಅಂದಾಗ ಆ ರೈತರಿಗೆ ಕೊಡಬೇಕಾದ ಹಣವನ್ನು ಕೊಟ್ಟು ಆ ಸರ್ಕಾರ ಅದೊಂದು ಲ್ಯಾಂಡನ್ನು ಖರೀದಿ ಮಾಡಿದೆ ಅಂದಮೇಲೆ ಆ ಖರೀದಿ ಆದಂಥ ಸರ್ವೆ ನಂಬರನ್ನು ಇವ್ರು ಮಾಡ್ಕೊಡ್ತಾರೆ. ಇವ್ರದ್ದು ಎಷ್ಟು ಬೇಜವಾಬ್ದಾರಿ ಇರ್ತಾನೆ, ಹೌದು, ಎಷ್ಟು ಲೋಫರ್ಗಳಿದ್ದಾರೆ ಅಂತ ನಾವು ಯೋಚನೆ ಮಾಡಬೇಕಾಗುತ್ತೆ. ಇವತ್ತು ನಮ್ಮ ಎಲ್ಲ ಭಾಗಗಳಲ್ಲೂ ಸಹ ಈ ಒಂದು ಯಾರು ಸಾರ್ವಜನಿಕರಿದ್ದೀರಲ್ಲ, ಈ ಎಲ್ಲ ಆಫೀಸರ್ಗಳನ್ನು ಪಾರ್ಟಿಗಳನ್ನು ಮಾಡಿ ಕೋರ್ಟಲ್ಲಿ ಕೇಸ್ ಫೈಲ್ ಮಾಡಿ. ಖಂಡಿತ ಹೌದು, 420 ಕೇಸ್ಗಳಾಗ್ತದೆ. ನಮ್ಮಲ್ಲಿ ಲ್ಯಾಂಡ್ ಲಾರ್ಡ್ ಏನು ಮಾಡಿರ್ತಾರೆ, ಲ್ಯಾಂಡ್ ಅಕ್ವಿಸೇಷನ್ ಆಗಿದೆ, ಲ್ಯಾಂಡ್ ಅಕ್ವಿಸೇಷನ್ ಆದಮೇಲೆ ನೋಟಿಸ್ ಹೋಗಿರುತ್ತೆ, ನೋಟಿಸ್ ಹೋದ್ಮೇಲೆ ದುಡ್ಡು ಸಹ ಹೋಗಿರುತ್ತೆ, ದುಡ್ಡು ಹೋದ್ಮೇಲೂ ಸಹ ಏನಾಗುತ್ತೆ, RTCನಲ್ಲಿ ಖಾತೆದಾರನ ಹೆಸರು ಬರ್ತಾ ಇರುತ್ತೆ. ಅವ್ರು ಏನು ಮಾಡ್ತಾರೆ, ಯಾವುದೋ ಡೆವಲಪ್ಮೆಂಟಿಗೆ ಮಾರಾಟ ಮಾಡಿಬಿಡ್ತಾರೆ. ಇಲ್ಲ ಯಾರ್ಯಾರಿಗೋ ಒಂದು 3 ಕುಂಟೆ 4 ಎಕರೆ, ಅರ್ಧ ಎಕರೆ, 1 ಎಕರೆ ಮಾರ್ಬಿಟ್ಟು ದುಡ್ಡು ತಗೊಂಡು ಹೋಗ್ಬಿಡ್ತಾರೆ. ಇವತ್ತು ತಗೊಂಡಿರೋನ್ಗೆ ಲಾಸು. ಇವತ್ತು ಕೋಟಿ ಬಂಡವಾಳ ಹಾಕ್ಬಿಟ್ಟು ತೊಗೊಂಡಿರ್ತಾರಲ್ಲ ಸೈಟ್ ಓನರ್ಗಳು, ಅವರು ಇವತ್ತು ಬೀದಿ ಪಾಲಾಗಿದ್ದಾರೆ. ಸರ್ ಇವಾಗ ನೋಡಿ ಎಷ್ಟು ಅನ್ಯಾಯ ಕಣ್ಮುಂದೆ ನಡೀತು ಅಂದರೆ, ಇದು ಅಲ್ಲಲ್ಲ ಅವ್ರಿಗೇನು ಕಣ್ಣಿಗೆ ಹೊಟ್ಟೆಗೆ ಅನ್ನ ತಿಂತಾರೆ, ಏನು ತಿಂತಾರೆ ಅಂತ. ಯಾಕೆಂದ್ರೆ ಈ ಪದ ಬಳಸಕ್ಕೆ ಆಗೋದೇ ಇಲ್ಲ ಸರ್, ಇದಕ್ಕಿಂತ ಹೆಚ್ಚಿನ ಪದಗಳು ಬಳಸ್ಬೋದು. ಯಾಕೆ ಅಂತ ಅಂದರೆ, ಒಬ್ಬ ಮನುಷ್ಯ ಒಂದು ಇಷ್ಟಾಗಲ್ಲ ಸೈಟ್ ತೊಗೊಂಡು ಅದಕ್ಕೆ ಒಂದು ಮನೆ ಕಟ್ಟಿ, ಸೈಟ್ ತೊಗೊಳಕ್ಕೂ ಸಾಲ ಮಾಡ್ತಾನೆ, ಮನೆ ಕಟ್ಟೋಕ್ಕೂ ಸಾಲ ಮಾಡ್ತಾನೆ. ಇಷ್ಟೆಲ್ಲ ಮಾಡಿ ಅದು ಎರಡೂ ಇಲ್ಲ ಅಂದರೆ ಒಂದು ಸಲ ಇಮ್ಯಾಜಿನ್ ಮಾಡ್ಕೊಳ್ಳಿ ಸರ್, ಅದೇ ಗೌರ್ಮೆಂಟ್ ಅಧಿಕಾರಿ ಅವ್ನು ಯಾರು ರಿಜಿಸ್ಟರ್ ಮಾಡ್ಕೊಟ್ಟಿರ್ತಾನೋ, ಅವ್ನು ಯಾವನು ಮಾರಿರ್ತಾನೋ, ಅವ್ನು ಯಾವನ್ ದಳ್ಳಾಳಿ ಜೇಬಿಗೆ ದುಡ್ಡು ಎಣಿಸ್ಕೊಂಡು ಹೋಗಿರ್ತಾನೋ, ಈ ಸೈಟ್ ಕೊಡಿಸ್ಬಿಟ್ಟು ಜೇಬಿಗೆ ದುಡ್ಡು ಎಣಿಸ್ಕೊಂಡು ಹೋಗಿರ್ತಾನಲ್ಲ, ಅದೇ ಅವನದು ಮನೆ ಹೋದ್ರೆ ಅವನು ಯಾವ ಸ್ಥಿತಿಲಿ ಇರ್ತಾನೆ ಅಂತ ಒಂದ್ಸಲ ಯೋಚನೆ ಮಾಡ್ಬೋದಲ್ವ ಸರ್ ಅವನು? ನೋಡಿ, ನಮ್ಮಲ್ಲಿ ನಮ್ಮ BBMP ಆಫೀಸ್ಗಳಾಗಿರ್ಬೋದು, ಪಂಚಾಯತಿ PDOಗಳಾಗಿರ್ಬೋದು, ನಮ್ಮ ಲ್ಯಾಂಡ್ ಅಕ್ವಿಸೇಷನ್ ಆಫೀಸ್ಗಳಷ್ಟು ದರಿದ್ರ ಆಫೀಸರ್ಗಳು ಇನ್ನೊಬ್ಬರಿಲ್ಲ. ನಮ್ಮ ಸಬ್ ರಿಜಿಸ್ಟರ್ ಆಫೀಸರ್ಗಳು ಎಲ್ಲ ಸಬ್ ರಿಜಿಸ್ಟರ್ ಇದ್ದಾರಲ್ಲ, ಎಲ್ಲರೂ ಅವರ ಅಧಿಕಾರವನ್ನು ಯಾವುದೋ ಒಬ್ಬ ದನ ಕಾಯನ್ನು ಕೊಟ್ಬಿಟ್ಟು, ಪಾಪ ದನ ತುಂಬ ಚೆನ್ನಾಗಿರ್ತಾರೆ ರೈತರವರು, ಅವರ ಹುದ್ದೆಗೆ ನಾವು ಅಪಮಾನ ಮಾಡೋ ಆಗಿಲ್ಲ. ಬಟ್ ಆದರೆ ಅವ್ರಿಗಿಂತ ಹೀನಾಯವಾಗಿ ವರ್ತನೆ ಮಾಡ್ತಾರೆ. ಈಗ ಹೀನಾಯ, ಕೋಟಿ ಲಂಚ ತಗೊಂಡು ಮನೆಗಳನ್ನು ಮಾರಿಸಿ ಇವತ್ತು ಇವರೆಲ್ಲ ರಾಜೀನಾಮೆ ಕೊಟ್ಬಿಟ್ಟು ಮನೆಗೆ ಹೋಗ್ಬಿಟ್ರೆ ಸಾಕು ಅಂತ ನಾನು ಕೇಳ್ಕೊಳ್ತೀನಿ.
ಅಂತ ಅಸಮರ್ಪಕವಾಗಿ ಕೆಲಸ ಮಾಡ್ತಾರೆ. ಆ ಸಬ್ ರಿಜಿಸ್ಟ್ರೇಷನ್ನೆಲ್ಲ ಎಲ್ಲ 420 ಕೇಸ್ ಹಾಕ್ಬಿಟ್ಟು ಜೈಲಿಗೆ ಹಾಕಿಸ್ಬಿಡ್ಬೇಕು. ನಮ್ಗೆ ಅಷ್ಟು ಕೋಪ ಬರುತ್ತೆ.